ರಾಜ್ಯದಲ್ಲಿ ಮೇ 7ಕ್ಕೆ 2ನೇ ಹಂತದ ಮತದಾನ ಹಿನ್ನೆಲೆಯಲ್ಲಿ ಕುಂದಾನ್ ನಗರಿ ಬೆಳಗಾವಿಗೆ ಪ್ರಧಾನಿ ಮೋದಿ ಅವರು ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕಿತ್ತೂರು ಕರ್ನಾಟಕ ಇರ್ಬೋದು, ಮಧ್ಯ ಕರ್ನಾಟಕ ಇರ್ಬೋದು ಅಥವಾ ಕಲ್ಯಾಣ ಕರ್ನಾಟಕದ 12 ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿದ್ದಾರೆ. ಜೊತೆಗೆ ಬೆಳಗಾವಿಯಲ್ಲಿ ಅವತ್ತು ವಾಸ್ತವ್ಯವನ್ನು ಹೂಡಲಿದ್ದಾರೆ. ಬೆಳಗಾವಿಗೆ 27ರಂದು ಅಂದರೆ ಈಗ ಬರುವ 27ರಂದು ವಾಸ್ತವ್ಯವನ್ನು ಹೂಡಲಿದ್ದಾರೆ. ಇದೇ ಒಂದು ಹೋಟೆಲ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಾಸ್ತವ್ಯವನ್ನು ಹೂಡಲಿದ್ದಾರೆ. ಇದೇ ಒಂದು ಹೋಟೆಲ್ನಲ್ಲಿ ಕೂಡ ಉಳಿದುಕೊಳ್ತಿದ್ದಾರೆ. ಹೀಗಾಗಿ ಇವತ್ತು ಸಂಪೂರ್ಣವಾಗಿ SPG ಟೀಮ್ ಕೂಡ ಇಲ್ಲಿ ಬೆಳಗಾವಿಗೆ ಆಗಮಿಸಿದೆ. ಹೀಗಾಗಿ ಬೆಳಗಾವಿಯಲ್ಲಿ ಜಿಲ್ಲಾಧಿಕಾರಿಗಳಿರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಅಗ್ನಿಶಾಮಕ ದಳದ ಇಲಾಖೆ ಇರ್ಬೋದು, ಬಹುತೇಕ ಎಲ್ಲ ಇಲಾಖೆಗಳ ಜೊತೆಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆಗೆ SPG ತಂಡ ಕೂಡ ಇವತ್ತು ಮೀಟಿಂಗನ್ನು ಮಾಡ್ತಿದೆ, ಸಭೆಯನ್ನು ಮಾಡಿ ಈ ಒಂದು ಹೋಟೆಲನ್ನು ಸದ್ಯ ಈಗ ಸುಪರ್ದಿಗೆ ಪಡೆದುಕೊಳ್ಳುವ ಕೆಲಸವನ್ನು ಮಾಡುತ್ತೆ. ಬೆಳಗಾವಿಯಲ್ಲಿ 28ರಂದು ಬರುವ 28ರಂದು ಬೆಳಗ್ಗೆ 11 ಗಂಟೆಗೆ ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮಾತನಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ಸುಮಾರು 12 ಕ್ಷೇತ್ರಗಳನ್ನು ಟಾರ್ಗೆಟನ್ನು ಮಾಡಿದ್ದಾರೆ. ಅವತ್ತು ಬೆಳಗಾವಿಯಲ್ಲಿ ಮೊದಲ ಸಮಾವೇಶ ಆದರೆ ಬಳಿಕ ಕಾರವಾರದಲ್ಲಿ ಆಗುತ್ತೆ, ನಂತರ ದಾವಣಗೆರೆಯಲ್ಲಿ ಆಗುತ್ತೆ, ಜೊತೆಗೆ ಕಲಬುರಗಿಯಲ್ಲಿ ಈ ಒಂದು ಪ್ರಧಾನಿ ನರೇಂದ್ರ ಮೋದಿ ಅವರ ಸಭೆ ಕೂಡ ಅಂತ್ಯ ಆಗುತ್ತೆ. ಮತ್ತು ಇದೇ ಮೊದಲ ಬಾರಿಗೆ ದೇಶದ ಪ್ರಧಾನಿಯೊಬ್ಬರು ಬೆಳಗಾವಿಯಲ್ಲಿ ವಾಸ್ತವ್ಯ ಹೂಡುವುದು ಕೂಡ ಇದೇ ಮೊದಲು ಅಂತ ಇಲ್ಲಿನ ಹಿರಿಯ BJP ನಾಯಕರು ಕೂಡ ಹೇಳ್ತಿದ್ದಾರೆ. ಹೀಗಾಗಿ ಸಾಕಷ್ಟು BJPಯ ಕಾರ್ಯಕರ್ತರಿಗೆ ಒಂದು ಉತ್ಸಾಹವನ್ನು ತುಂಬಿರುವಂಥದ್ದು, ಜೊತೆಗೆ ಐತಿಹಾಸಿಕ ಕ್ಷಣಕ್ಕೂ ಕೂಡ ಬೆಳಗಾವಿ ಸಾಕ್ಷಿ ಆಗ್ತಿದೆ. ಹೀಗಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಕಲ ಸಿದ್ಧತೆಯನ್ನು ಬೆಳಗಾವಿ ಜಿಲ್ಲಾಡಳಿತ ಇರ್ಬೋದು, ಪೊಲೀಸ್ ಇಲಾಖೆಗಳು ಇರ್ಬೋದು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ. ಜೊತೆಗೆ SPG ತಂಡದ ಜೊತೆಗೆ ಈಗ ಸಭೆಯನ್ನು ಕೂಡ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಮೈಲಾರಿ ಪಟಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ವೆಲ್ಕಮ್ ಹೋಟೆಲ್ನ ಮಾಲೀಕರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಕೂಡ ನಾನು ಮಾತಾಡ್ತೀನಿ. ಸರ್, ಪ್ರಧಾನಿ ನರೇಂದ್ರ ಮೋದಿ ಅವರು 27ಕ್ಕೆ ಬರ್ತಿದ್ದಾರೆ, ಏನೆಲ್ಲ ಸಿದ್ಧತೆ? 27ಗೆ ಮೋದಿಜಿಯವರು ಇಲ್ಲಿ ಬರ್ತಾ ಇದ್ದಾರೆ. ಭಾಳ ಸೌಭಾಗ್ಯದ ವಿಷಯ, ಒನ್ಸ್ ಇನ್ ಎ ಲೈಫ್ ಟೈಮ್ ಅಪರ್ಚುನಿಟಿ ಅಂತ ಅಂದ್ಕೊಳ್ಬೋದು. ಯಾಕಂದರೆ ಇನ್ನೂವರೆಗೂ ಸ್ವತಂತ್ರ ಆದ ನಂತರ ಯಾರೂ ಪ್ರಧಾನಮಂತ್ರಿ ಬೆಲ್ಗಾಮ್ದಲ್ಲಿ ನಿಂತಿಲ್ಲ. ಅದಕ್ಕೆ ನಮ್ಮ ಹೋಟೆಲ್ ಚೂಸ್ ಮಾಡಿರೋದು ಇದು ನನಗೆ ಭಾಳನೇ ಒಂದು ಖುಷಿಯ ಸಂಗತಿ ಅಂತ ನಾನು ಅಂದ್ಕೊಳ್ತೀನಿ. ಸುಮಾರು 5 ಎಕರೆದಲ್ಲಿ ಇರತಕ್ಕಂಥ ಇದು ITC ವೆಲ್ಕಮ್ ಹೋಟೆಲ್. ITC ಗ್ರೂಪಿಗೆ ನಾವು ಹ್ಯಾಂಡ್ ಓವರ್ ಮಾಡಿದ್ದೀವಿ. ಜೊಲ್ಲೆ ಹಾಸ್ಪಿಟಾಲಿಟಿ ಗ್ರೂಪ್. ಸುಮಾರು 116 ರೂಮ್ಗಳಿದ್ದಾವೆ. 8,000 ಸ್ಕ್ವೇರ್ ಫೀಟ್ ಒಂದು ದೊಡ್ಡ ಬ್ಯಾಂಕ್ವೆಟ್ ಹಾಲ್ ಇದೆ. ಎಲ್ಲ ರೀತಿಯಾದಂಥ ಹೈಟೆಕ್ ಫೆಸಿಲಿಟೀಸ್ಗಳನ್ನು ನಾವು ಪ್ರೊವೈಡ್ ಮಾಡಿದ್ದೀವಿ. ಮತ್ತು ಮೋದಿಜಿಯವರು ಬರ್ತಕ್ಕಂಥದ್ದು ಭಾಳ ಸೌಭಾಗ್ಯದ ವಿಷಯ. ಸರ್, ಈಗ SPG ತಂಡದವರು ಬಂದಿದ್ದಾರೆ, ಈ ಸಭೆ ಕೂಡ ಮಾಡ್ತಿದ್ದಾರೆ, ಏನು ಮಾಹಿತಿ ಕೇಳ್ತಿದ್ದಾರೆ? ಇನ್ನೂ ಅದು ಡಿಪಾರ್ಟ್ಮೆಂಟ್ ವೈಸ್ ಅವರು ಮೀಟಿಂಗ್ ತೊಗೊಳ್ತಾ ಇದ್ದಾರೆ. ಹೋಟೆಲ್ಗೆ ಬೇಕಾಗಿರುವಂಥ ರಿಕ್ವೈರ್ಮೆಂಟ್ಸ್ ಇನ್ನೂ ಕೊಡೋರು ಇದ್ದಾರೆ. ಅದು ಕೊಟ್ಟ ನಂತರ ಅದನ್ನು ಫುಲ್ಫಿಲ್ ಮಾಡೋ ಜವಾಬ್ದಾರಿ ನಾವೆಲ್ಲ ಸಿಬ್ಬಂದಿ ವರ್ಗದವರು ಕೂಡಿ, ನಮ್ಮ ಇಡೀ ಟೀಮ್ ಕೂಡಿ ಆ ಒಂದು ರಿಕ್ವೈರ್ಮೆಂಟ್ಸನ್ನು ಫುಲ್ಫಿಲ್ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೋದಿಯವರು ಉಳಿದುಕೊಳ್ಳುವಂಥ ಹೋಟೆಲ್ ನಂಬರ್ ಆಗಲಿ ಅಥವಾ ಏನಾದರೂ ಹೇಳಿದಾರ? ರೂಮ್ ನಂಬರ್ ಎಲ್ಲ ಇನ್ನೂ ಏನೂ ನಿಶ್ಚಯ ಆಗಿಲ್ಲ. ಮೀಟಿಂಗ್ ಆದಮೇಲೆ ಅವರು ಹೇಳ್ತಾರೆ, ಆವಾಗ ಆ ರೂಮನ್ನು ರೆಡಿ ಮಾಡಿ ಕೊಡ್ತೀವಿ, ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಯಾವಾಗ ಬರ್ತಾರೆ ಸರ್ ಮೋದಿ? 27ನೇ ತಾರೀಕು. ಇನ್ನೂ ಸಮಯನೂ ಕೂಡ ನಿಶ್ಚಯ ಮಾಡಿಲ್ಲ. ನಮಗೆ ಇನ್ಫಾರ್ಮೇಷನ್ ಬಂದ ತಕ್ಷಣ ನಿಮಗೆ ತಿಳಿಸ್ತೀವಿ. ಕೊನೆಯದಾಗಿ ಸರ್, ಈವರೆಗೂ ಯಾವ ಪ್ರಧಾನಿ ಕೂಡ ಬೆಳಗಾವಿಯಲ್ಲಿ ವಾಸ್ತವ್ಯ ಹೊರಟಿಲ್ಲ, ಆ ಒಂದು ಅವಕಾಶ ನಿಮಗೆ ಸಿಕ್ಕಿದೆ, ಏನು ಹೇಳ್ತೀರಿ? ಭಾಳ ಈಗ ಹೇಳ್ದಂಗೆ ಇದು ಒನ್ಸ್ ಇನ್ ಅ ಲೈಫ್ ಟೈಮ್ ಅಪರ್ಚುನಿಟಿ. ಅವರು ಕೂಡ ಒಂದು ದೈವಿ ಪುರುಷ. ಮತ್ತು ಅದ್ರ ಜೊತೆನೇ ನಮ್ಮ ತಂದೆಯವರು ಕೂಡ MP ಆಗಿ ಕೆಲಸ ಮಾಡಿದ್ದಾರೆ ಅವ್ರ ನೇತೃತ್ವ ಕೆಳಗಡೆ. ಸೊ ಅದಕ್ಕೆ ನಮ್ಮ ನಾಯಕರು ನಮ್ಮ ಒಂದು ಹೋಟೆಲ್ದಲ್ಲಿ ಇರ್ಲಿಕ್ಕೆ ಬರ್ತಾ ಇದ್ದಾರೆ. ಇದಕ್ಕಿಂತ ಖುಷಿಯ ವಿಷಯನೇ ಇಲ್ಲ ಅಂತ ನನಗನ್ನಿಸ್ತದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲ ಬಾರಿಗೆ ಈ ಒಂದು ಹೋಟೆಲ್ನಲ್ಲಿ ಉಳಿದುಕೊಳ್ತಿದೆ. ಅದು ಸ್ವತಂತ್ರ ಆದಮೇಲೆ ಪ್ರಧಾನಿಯೊಬ್ಬರು ಬೆಳಗಾವಿಯಲ್ಲಿ ಉಳಿದುಕೊಳ್ಳೋದು ವಿಶೇಷ ಆಗಿದೆ. ಹೀಗಾಗಿ ನಾವು ವಿಶೇಷ ಆದಂಥ ಆತಿಥ್ಯವನ್ನು ಕೊಡ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಮೈಲಾರಿ ಪಟಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.
ಈಗ ಅದು ನಮಗೆ ಹಾಗೆ ಮಾಹಿತಿ ಬಂದಿದೆ. ನಮ್ಮ ಪ್ರಧಾನ ಮಂತ್ರಿ ಬಹುಶಃ ಬೆಳಗಾವಿಗೆ ವಿಸಿಟ್ ಬರಬಹುದು ಅಂತ ಎಮರ್ಜೆನ್ಸಿ ಸಲುವಾಗಿ. ಸೊ ಅದಕ್ಕೆ ಇವತ್ತು ಇಲ್ಲಿ ನಮ್ಮಲ್ಲಿ ಕೂಡ ಒಂದು ಮೀಟಿಂಗ್ ನಾವು ಮಾಡಿದ್ವಿ. ಸೊ ಅವರು ಬಂದಾಗ ನಮ್ಮಲ್ಲಿ ಎಲ್ಲ ಸೂಕ್ತ ಬಂದೋಬಸ್ತ್ ನಾವು ಮಾಡ್ತೀವಿ. ಒದಗಿಸುತ್ತೇವೆ. ಖಾಸಗಿ ಹೋಟೆಲಲ್ಲಿ ಉಳ್ಕೊಳ್ಳೋದು ಅದನ್ನು ನೋಡಿದ್ರಿ. ಹಾ, ಈಗ ನೋಡಿ ಈವರೆಗೆ ಅಷ್ಟು ಫುಲ್ ಕನ್ಫರ್ಮೇಶನ್ ಬಂದಿಲ್ಲ ನಮಗೆ. ಬಾರಬಹುದು ಅಷ್ಟೇ ಇದೆ. ಆದ್ರೆ ನಮ್ಮ ಜವಾಬ್ದಾರಿ ಏನಿದೆ ಅದು ಪ್ರೊಟೆಕ್ಷನ್ ಕೊಡ್ಲಿಕ್ಕೆ. ಸೊ ಏನೇನು ಪ್ರೊಟೆಕ್ಷನ್ ನಾವು ಕೊಡ್ಬೇಕಾಗುತ್ತೆ ಅದು ನಾವು ಕೊಡ್ತೇವೆ. ಅದು ಏನು ಕನ್ಫರ್ಮ್ ಆಗಿಲ್ಲ. ಅದು ಟೈಮಿಂಗ್ಸ್ ಮೇಲೆ ಬಹುಶಃ ನೋಡ್ತಾರೆ. ಏನು ಕನ್ಫರ್ಮೇಶನ್ ಬರಬೇಕು ನಮ್ಗೆ ಅದು ಕೂಡ ಇರಬಹುದು. ಅದು ಕೂಡ ಇನ್ನು ಫೈನಲ್ ಡಿಸಿಷನ್ ಆಗಿದೆ. ಏನಾದರೂ ಬೆಳಗಾವಿ ರೆಡಿ. ಯಾವುದು ನಾವು ಎಲ್ಲ ರೆಡಿ ಆಗಿದ್ವಿ. ಇವತ್ತು ಎಸ್ ಪಿ ಜಿ ಅವ್ರ ಜೊತೆಗೆ ಮೀಟಿಂಗ್ ಹಾ, ಸ್ವಲ್ಪ ಡಿಸ್ಕಷನ್ ಆಗಿದೆ.